ಮೇಡಮ್, ಅಂತೂ ಅಪರಾಧಿಗಳು ಸಿಗುವಂತ ಸಮಯ ಹತ್ರ ಬಂತು. ವಿಕ್ರಾಂತ್ ಸಾರು ನಿರಪರಾಧಿ ಅಂತ ಪ್ರೂವ್ ಆಗೇ ಆಗುತ್ತೆ. ಏನ್ ಮೇಡಮ್ ಇಷ್ಟೊಂದು ಕೆಲಸ ಮಾಡ್ಬಿಟ್ಟಿದ್ದೀರಿ? ಇಂಗಳಿಗೆ ಅವ್ರೆ, ಯಾರೋ ವಿಕ್ರಾಂತ್ ಅವ್ರನ್ನ ಈ ಕೇಸಲ್ಲಿ ಬಲಿಪಶಿ ಮಾಡ್ಬೇಕು ಅಂತ ಪಣ ತೊಟ್ಟಿದ್ದಾರೆ ಅನ್ಸುತ್ತೆ. ಮೇಡಮ್, ಒಂದು ಕೆಲಸ ಮಾಡೋಣ, ಈ ಕೇಸ್ ಬಗ್ಗೆ ನಾವು ವಿಕ್ರಾಂತ್ ಸರ್ ಹತ್ರನೇ ಮಾತಾಡೋಣ. ಅದೇ ಯಾರೋ ಇದಾನಲ್ಲ ಕೊಟ್ರೇಸಿ ಉಳ್ಳಾಗಡ್ಡಿ, ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ನಮ್ ಕೇಸ್ಗೆ ಹೆಲ್ಪ್ ಆಗುತ್ತೆ ಮೇಡಮ್. ಬೇಡವೇ ಬೇಡ, ವಿಕ್ರಾಂತ್ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಾಗದ್ ಬೇಡ. ಕೋರ್ಟ್ ಹಿಯರಿಂಗ್ ಬಂದಾಗ ಅವ್ರಿಗೆ ಗೊತ್ತಾದ್ರೆ ಸಾಕು. ಅಂದ್ರೆ ಕೋರ್ಟ್ನಲ್ಲಿ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀರಾ? ಸರ್ಪ್ರೈಸು ಇಲ್ಲ, ಅಂತದ್ದೇನೂ ಇಲ್ಲ. ವಿಕ್ರಾಂತ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗೋದ್ರಿಂದ ನನಗಂತದ್ದೇನೂ ಉಪಯೋಗ ಇಲ್ಲ. ಈ ಕೇಸ್ ಉದ್ಧಾರನೇ ಆಗಲ್ಲ. ಮೇಡಮ್, ಇದೇನ್ ಮೇಡಮ್ ಹೀಗೆ ಹೇಳ್ತಿದ್ದೀರಿ? ಅವ್ರನ್ನ ಅವರೇ ಜೈಲ್ ಕಳ್ಸ್ಕೋತಾರ? ಅವ್ರು ಮಾಡದೇ ಇರೋ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸೋದಕ್ಕಾಗತ್ತಾ? ಏನ್ ಮೇಡಮ್ ಇದೆಲ್ಲ? ಅವ್ರಿಗೆ ಜೈಲ್ ಶಿಕ್ಷೆ ಆದ್ರೂ ಪರವಾಗಿಲ್ಲ ಅಂತ ಆಗಿದೆ. ಅವ್ರಿಗೆ ಬೇಕಾಗಿರೋದು ನ್ಯಾಯ ಅಲ್ಲ, ಅವ್ರ ಮನೇಲಿ ಅವ್ರ ಅಮ್ಮನ್ನ ಮಗನ್ನ ನೋಡ್ಕೊಳ್ಳೋದಕ್ಕೆ ಒಂದ್ ಆಯ. ಏನ್ ಮೇಡಮ್ ಇದು? ನ್ಯಾಯ ಬೇಡ, ಆಯ ಬೇಕು. ಈ ಆಯ ಯಾರು ಮೇಡಮ್? ಆ ಆಯ ನಾನೇ. ಅವ್ರಿಗೆ ಅವ್ರಮ್ಮ ಸುಲೋಚನಾ ಮತ್ತೆ ಅವ್ರ ಮಗ ತೇಜುನ ನಾನ್ ನೋಡ್ಕೋತೀನಿ ಅಂತ ನಂಬಿಕೆ. ಅದಕ್ಕೆ ಈ ಕೇಸಲ್ಲಿ ನೀವ್ ಇನ್ವಾಲ್ವ್ ಆಗ್ಬೇಡಿ, ಇದರಿಂದ ದೂರ ಇರಿ ಅಂತ ನನಗೆ ಬೈತಾರೆ. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ತಪ್ಪು ತಿಳ್ಕೊಂಡಿರೋದು ನೀವ್ ಇಂಗಳಿಗೆ ಅವ್ರೆ. ಅವತ್ತು ಗ್ಯಾರೇಜ್ ಅಲ್ಲಿ ನಾನು ಒಳಗಡೆ ಲಾಕ್ ಆದೆ ಅಲ್ಲ, ನನ್ನನ್ ಕಾಪಾಡಕ್ಕೆ ಅಂತ ಬಂದು ನನ್ಗೇನೆ ಬೈತಾರೆ. ನೀವ್ ಇದ್ರಿಂದ ಹೊರಗಡೆ ಇರಿ, ನಿಮಗಿದು ಬೇಡ ಅಂತ. ಮೇಡಮ್, ಹಾಗೆಲ್ಲ ಏನೂ ಇಲ್ಲ. ನಿಮ್ಗೆ ತೊಂದರೆ ಆಗ್ಬಾರ್ದು ಅನ್ನೋದು ಅಷ್ಟೇ ಅವ್ರ ಉದ್ದೇಶ. ಈಗ ಅವ್ರು ಅನುಭವಿಸ್ತಾ ಇದ್ದಾರಲ್ಲ, ಅದನ್ನ ಮುಂದೊಂದ್ ದಿವಸ ನೀವು ಅನುಭವಿಸಬಾರ್ದು ಅನ್ನೋ ಕಾಳಜಿ ಅಷ್ಟೇ ಅವ್ರಿಗೆ. ಅದರಿಂದನೇ ಅವರು ಈ ಕೇಸಿಂದ ಹೊರಗಡೆ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ತುಂಬಾ ಒಳ್ಳೆಯವರು ಮೇಡಮ್ ಅವರು. ಸಾಕು ನಿಮ್ ಸಾಹೇಬ್ರನ್ನ ಹೊಗಳಿದ್ದು. ನಾನಿಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಹೋಗೋದಕ್ಕಿಂತ ಮುಂಚೆ ಈ ಕೇಸ್ ಇತ್ಯರ್ಥ ಆಗ್ಬೇಕು. ವಿಕ್ರಾಂತ್ ಅವ್ರಿಗೆ ಏನು ಹೇಳೋದು ಬೇಡ, ಅವ್ರ ಹತ್ರ ನಾವೇನು ಕೇಳೋದು ಬೇಡ. ಅಲ್ಲ, ಇವಾಗ ನಾನು ಇದನ್ನ ತಗೊಂಡು ಹೋಗ್ತಿರೋದು ಯಾರಾದ್ರೂ ನೋಡ್ಬಿಟ್ರೆ? ನೋಡಿದ್ರು ನೋಡ್ತಾರೆ. ನಾನು 4 ಸಂಪಾದನೆ ಮಾಡಕ್ ಹೋಗ್ತಿರೋದು, ನಾನೇನ್ ಕಳ್ತನ ಮಾಡ್ತಿಲ್ವಲ್ಲ. ಆದ್ರೂ ಭೀಮಾಂಬಿಕಾ ಅವರು ಪಲ್ಲವಿ ಪರ್ಸನಲ್ ಲೈಫ್ ಕೈ ಹಾಕಿದ್ದಾರೆ ಅಂದ್ರೆ, ಪಲ್ಲವಿಗೆ ಪರ್ಸನಲ್ ಲೈಫ್ ಅಂತ ಏನಾದ್ರೂ ಇದೆಯಾ? ಇದ್ರೂ ಇರ್ಬೋದು.